ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲರಿ. ಇವತ್ತು ಮಿಡಿ ಮಾವಿನಕಾಯಿ ಕರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಮ್ಯಾಂಗೋ ಸೀಸನ್. ಮಿಡಿ ಮಾವಿನಕಾಯಿ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ, ರೋಟಿ, ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಚಿಕ್ಕ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೋಬೇಕು. ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಹಾಕ್ಕೊಂಡು ಅವು ಚಿಟಪಟ ಅಂದ ನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಒಂದು 1/2 ಕಪ್ ನೀರನ್ನು ಹಾಕ್ಕೊಳ್ಳಿ. ಈ ಮಿಡಿ ಮಾವಿನಕಾಯಿ ಕರಿ ಹುಳಿ, ಸಿಹಿ, ಖಾರ, ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು 4 ಹಸಿಮೆಣಸಿನಕಾಯಿ ಹೋಳನ್ನು ಹಾಕಿ ಕುದಿಯಲು ಇಟ್ಕೊಳ್ಳಿ. ಇದಕ್ಕೆ ಫಿಲ್ಲಿಂಗ್ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಣ ಕೊಬ್ಬರಿ ಪುಡಿ, ಹುರಿದ ಶೇಂಗಾ ಕಾಳು, ಹುರಿದ ಎಳ್ಳು, ಜೀರಿಗೆ, ಉಪ್ಪು, ಒಣ ಖಾರ ಎಲ್ಲವನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು ಪೌಡ್ರಾಗಿ. ಈ ಮಾವಿನಕಾಯನ್ನು ತುಂಬಗಾಯಿ ಥರ ಹೆಚ್ಕೊಂಡು ಒಳಗ ಕೇರನ್ನು ತೆಗೆದು ಈ ಮಸಾಲವನ್ನು ಫಿಲ್ಲಿಂಗ್ ಮಾಡಿ ಇಟ್ಕೋಬೇಕು. ಈರುಳ್ಳಿ ಬೆಂದ ನಂತರ ಈ ಫಿಲ್ ಮಾಡಿರೋ ಮಿಡಿ ಮಾವಿನಕಾಯನ್ನು ಇಟ್ಕೊಂಡು ಇನ್ನೂ ಒಂದು 1/2 ಕಪ್ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳಿ. ಒಂದು 3-4 ಮಿನಿಟ್ಸ್ ಆದ ನಂತರ ಮಾವಿನಕಾಯಿ ಮೆತ್ತಗಾದ ನಂತರ ಇದಕ್ಕೆ ಇನ್ನೂ ಒಂದು 1/2 ಕಪ್ ನೀರನ್ನು ಬೆರೆಸಿ ಉಳಿದಿರೋ ಮಸಾಲವನ್ನು ಹಾಕ್ಕೊಳ್ಳಿ. ಈ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೋಬಹುದು. ಒಂದು 2 ನಿಮಿಷ ಕುದ್ದ ನಂತರ ಫ್ಲೇಮ್ ಆಫ್ ಮಾಡಿಕೊಂಡು ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮಿಡಿ ಮಾವಿನಕಾಯಿ ಕರಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಮಿಡಿ ಮಾವಿನಕಾಯಿ ಕರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ.